ಸಿದ್ದಪ್ಪ ಕಂಬಳಿ, ಸರ್ ಸಾಹೇಬ್ ಸಿದ್ದಪ್ಪ ಕಂಬಳಿ ಅವರ ಒಂದು ಪ್ರತಿಷ್ಠಾನಕ್ಕೆ ಭೇಟಿ ನೀಡುವಂತಹ ಅದೃಷ್ಟ ನನ್ನದಾಗಿತ್ತು. ನಾನು ಒಂದು ಮೆಮೋರಿಯಲ್ ಮಾಡಿದ್ದಾರೆ, ಒಂದು ಟ್ರಸ್ಟ್ ಮಾಡಿದ್ದಾರೆ ಅಂತಂದಾಗ ಒಂದು ಚಿಕ್ಕ ಒಂದು ಜಾಗ ಇರುತ್ತೆ ಅಂದ್ಕೊಂಡು ಬಂದೆ. ಆದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೇ ಒಂದು ವೈಭವೀಕರಣ ಇಲ್ಲದೆ ಅವ್ರ ಜೀವನ ಯಾವ ರೀತಿ ಇತ್ತು, ತುಂಬ ಸರಳವಾಗಿ ಯಾವ ರೀತಿ ಇತ್ತು, ಅವರು ಉಪಯೋಗಿಸ್ತಿದ್ದಂಥ ಎಲ್ಲ ವಸ್ತುಗಳು, ಅವರು ತೊಟ್ಟಂತಹ ಬಟ್ಟೆಗಳು, ಮತ್ತು ಅವರಿಗೆ ಯಾವ್ಯಾವ ರೀತಿ ಗೌರವಗಳನ್ನು ಅಂದಿನ ಬ್ರಿಟಿಷ್ ಸರ್ಕಾರ ಮತ್ತು ನಂತರದ ಭಾರತ ಸರ್ಕಾರ ನೀಡಿದೆ ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಈ ಭಾಗಕ್ಕೆ ಬರುವಂಥವ್ರು, ಈ ಭಾಗದ ಬಗ್ಗೆ ಆಸಕ್ತಿ ಇರುವಂಥವ್ರು, ಹುಬ್ಬಳ್ಳಿ ಧಾರವಾಡ ನಗರದ ಪ್ರತಿಯೊಬ್ಬ ನಾಗರಿಕರು ಬಂದು ನೋಡಲೇಬೇಕಾದಂಥ ಜಾಗ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಬ್ರಿಟಿಷರ ಕಾಲದಲ್ಲಿ ಇಷ್ಟು ದೊಡ್ಡ ಹುದ್ದೆಯನ್ನು ಹೊಂದಿದ್ದಂಥವ್ರು, ನನಗೀಗಷ್ಟೇ ಹೇಳಿದರು, ಹಾವೇರಿಯಿಂದ ಪಾಕಿಸ್ತಾನದ ಕರಾಚಿವರೆಗೂ ಇವರ ಒಂದು ಕ್ಷೇತ್ರ ವ್ಯಾಪ್ತಿ ಇತ್ತು ಅನ್ನುವಂಥದ್ದು. 7 ಮಿನಿಸ್ಟ್ರಿಗಳನ್ನು ಒಬ್ಬರೇ ಹೊಂದಿದ್ರು ಅನ್ನುವಂಥದ್ದು. ರಾವ್ ಬಹದ್ದೂರ್, ದಿವಾನ್ ಬಹದ್ದೂರ್, ಜಸ್ಟಿಸ್ ಎಟ್ ಪೀಸ್ ಸೇರಿದಂತೆ ನೈಟ್ಹುಡ್ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಂತಹ ಬಹಳ ಕೆಲವೇ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಅನ್ನುವಂಥದ್ದು. ಮತ್ತು ಅತ್ಯಂತ ಶಾಂತಿಪ್ರಿಯರು, ಮತ್ತು ಅವ್ರದ್ದೊಂದು ಮೆಸೇಜ್ ಟು ಯೂತ್ ಅಂತಿದೆ. ಆ ಮೆಸೇಜ್ ಟು ಯೂತ್ ಅನ್ನೋದರಲ್ಲಿ ಅವ್ರು ಹೇಳ್ತಾರೆ, ರಾಜಕೀಯಕ್ಕೆ ಯಾರು ಬರಬೇಕು ಅಂತ ಆಸಕ್ತಿ ಹೊಂದಿರ್ತಾರೆ ಯುವಕರು, ಅಂಥವರು ಸೆಲ್ಫ್ ಸಸ್ಟೈನ್ಡ್ ಇರಬೇಕು ಅಂತ. ಅಂದರೆ ಅವ್ರಿಗೆ ರಾಜಕೀಯನೇ ಒಂದು ವೃತ್ತಿಯ ಜೊತೆಗೆ ಜೀವನ ಮಾಡುವಂಥ ಒಂದು ಮೀನ್ಸ್ ಆಗಬಾರ್ದು ಅನ್ನೋಂಥದ್ದು. ಕೃಷಿನೋ ವ್ಯವಹಾರನೋ ಪ್ಯಾರಲಲ್ಲಿ ಏನಾದರೂ ಇದ್ದು ಅದರ ಜೊತೆಗೆ ರಾಜಕೀಯ ಒಂದು ಸೇವೆ ಅನ್ನೋ ರೀತಿಯಲ್ಲಿ ಬರಬೇಕು ಅನ್ನೋಂಥ ಒಂದು ಸಂದೇಶವನ್ನು ಯುವಕರಿಗೆ ಆಗಿನ ಕಾಲದಲ್ಲೇ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲೂ ಕೂಡ ವರ್ಕ್ ಮಾಡಿರುವಂಥ ಅವಕಾಶ ಇವರಿಗೆ ಸಿಕ್ಕಿದೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರಾರಂಭದ ದಿನಗಳಲ್ಲಿ ಅವರಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿದಂಥವರಲ್ಲಿ ಇವರು ಕೂಡ ಒಬ್ಬರು ಅನ್ನುವಂಥದ್ದು ಭಾಳ ಹೆಮ್ಮೆಯ ವಿಚಾರ. ಮತ್ತು ನಿಜವಾಗ್ಲೂ ನಮ್ಮ ಹುಬ್ಬಳ್ಳಿ ಧಾರವಾಡ ನಾವು ಇಲ್ಲಿವರೆಗೂ ಕೇಳಿದ್ದು ಭಾಳಷ್ಟು ಜನರ ಜೊತೆಗೆ ದ ರಾ ಬೇಂದ್ರೆಯವರು ಇರ್ಬೋದು, ಅದೇ ರೀತಿ ಸಿದ್ಧಾರೂಢರು ಇರ್ಬೋದು, ಅವರೆಲ್ಲರಿಗೂ ಸರಿಸಮನಾಗಿ ನಿಲ್ಲುವಂಥ ಮತ್ತೊಬ್ಬ ವ್ಯಕ್ತಿ ಅಂತಂದರೆ ಸರ್ ಸಾಹೇಬ್ ಸಿದ್ದಪ್ಪ ಕಂಬಳಿ ಅವರು. ಈ ಜಾಗಕ್ಕೆ ಆ್ಯಕ್ಚುಲಿ ನಾನು ಸುಮ್ಮನೆ ಒಂದು ಯಾವುದೋ ಒಂದು ಜಾಗ ನೋಡ್ಲಿಕ್ಕೆ ಬರ್ತಾಯಿದ್ದೀನಿ ಅನ್ನೋ ರೀತಿ ಬಂದೆ. ಬಟ್ ಬಂದ ಮೇಲೆ ನಿಜವಾಗ್ಲೂ ತುಂಬ ಈ ವ್ಯಕ್ತಿಯ ಬಗ್ಗೆ ಮತ್ತು ಇಂಥವರ ಒಂದು ಸೇವೆಯನ್ನು ಪಡ್ಕೊಂಡಂಥ ಈ ನಗರದ ಬಗ್ಗೆ ನನ್ನ ಗೌರವ ಇನ್ನೂ ತುಂಬ ಹೆಚ್ಚಾಗಿದೆ.